ಮಗನಿಗೆ ಏನೋ ಪ್ರಾಬ್ಲಮ್ ಇದೆ, ಅದನ್ನ ಮುಚ್ಚಿಟ್ಟು ನನ್ನ ಮಗಳಿಗೆ ಮದ್ವೆ ಮಾಡಕ್ ನೋಡ್ತಿದ್ದೀರಾ? ಇನ್ನಿಲ್ಲಿ ಇರೋದ್ ಬೇಡ, ಬಾ ಪೂಜಾ ಹೋಗೋಣ. ಅಯ್ಯೋ ಸರ್, ಅಕ್ಕ, ಈ ಬ್ಯಾಂಕ್ ಡಾಕ್ಯುಮೆಂಟ್ಸ್ಗೆ ಸೈನ್ ಮಾಡಕ್ಕ. ಸುಮ್ಮನೆ ಇರೋ. ನಾನೇ ಈ ನಿಶ್ಚಿತಾರ್ಥ ಹೇಗ್ ನಿಲ್ತು ಅಂತ ಗೊತ್ತಾಗದೆ ಕನ್ಫ್ಯೂಷನ್ ಅಲ್ಲಿದ್ದೀನಿ. ಅಭಿ ಯಾಕೋ ಸಡನ್ ಆಗಿ ತಲೆ ಸುತ್ತ ಬಿದ್ದ? ಅದೇ ಡಾಕ್ಟರ್ ಹೇಳಿದ್ರಲ್ವಕ್ಕ, ಇಂಜೆಕ್ಷನ್ ಓವರ್ ಡೋಸ್ ಅಂತ. ಅಮ್ಮ, ಅರ್ಜುನ್, ಏನಾಯ್ತಮ್ಮ ನಿಂಗೆ? ಸರಿಯಾಗಿ 9 ಗಂಟೆ ಆದ್ರೆ ಡೈಲಿ ಡೈನಿಂಗ್ ಟೇಬಲ್ ಮೇಲೆ ಇರ್ತಾ ಇದ್ರಿ. ಟಿಫನ್ ಮಾಡೋಣ ಬನ್ನಿಮ್ಮ, ಎಲ್ರೂ ಕಾಯ್ತಿದ್ದಾರೆ. ಅವರೆಲ್ಲ ಟಿಫನ್ ಮಾಡ್ಲಿ, ನನಗೆ ಯಾಕೋ ಹಸಿವಿಲ್ಲ. ಎಷ್ಟು ದೊಡ್ಡ ಗೋಲ್ಡನ್ ಚಾನ್ಸ್ ಕಣೋ, ಮಿಸ್ ಆಗೋಯ್ತು. ಏಕೆ ಜ್ಯುವೆಲರ್ಸ್ ಅವರು ನಮ್ಮ ಸಂಬಂಧಿಕರಾಗಿದ್ದಿದ್ರೆ ನಮ್ಮ ಫ್ಯಾಮಿಲಿ ಪ್ರೆಸ್ಟೀಜ್, ಕಂಪನಿ ರೆಪ್ಯುಟೇಷನ್, ಅದಕ್ಕಿಂತ ಮುಖ್ಯವಾಗಿ ಅಭಿ ಜೀವನ, ಇದೆಲ್ಲ ಬೇರೆ ಲೆವೆಲ್ಗೆ ಹೋಗ್ತಿತ್ತು ಕಣೋ. ನಾನು ಮಾಡಿದ ಪ್ಲಾನ್ ಇದುವರೆಗೂ ಮಿಸ್ ಆಗಿದ್ದೇ ಇಲ್ಲ. ಫಾರ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್. ಅಮ್ಮ ಪ್ಲೀಸ್, ನೀವು ಟೆನ್ಷನ್ ಮಾಡ್ಕೋಬೇಡಿ. ಆ ಫ್ಯಾಮಿಲಿಯವರು ನಮ್ಮ ಜೊತೆ ಸಂಬಂಧ ಬೆಳೆಸ್ಬೇಕು ಅನ್ನೋ ಆಸೆಯಿಂದಾನೇ ಇಲ್ಲಿ ಬಂದರು. ಆದರೆ ಯಾವುದೋ ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಈ ಫಂಕ್ಷನ್ನೇ ನಿಂತೋಯ್ತು. ಏಕೆ ಜ್ಯುವೆಲರ್ಸ್ ಅವರು ಒಂದು ಪ್ರೆಸ್ಟೀಜಿಯಸ್ ಫ್ಯಾಮಿಲಿ, ನಮ್ಮ ಸ್ಟೇಟಸ್ಗೆ ಎಲ್ಲ ರೀತಿಯಲ್ಲೂ ಮ್ಯಾಚ್ ಆಗೋ ಸಂಬಂಧ. ಆ ಸಂಬಂಧ ಫಿಕ್ಸ್ ಆಗಿದ್ದಿದ್ರೆ ಅಭಿಗ್ ಒಳ್ಳೆ ಫ್ಯೂಚರ್ ಸಿಕ್ತಿತ್ತು. ಆ ಚಾನ್ಸ್ ಮಿಸ್ ಆಯ್ತು, ಅದಕ್ಕೆ ಬೇಜಾರಾಗ್ತಿದೆ. ಅಣ್ಣನ ಬಗ್ಗೆ ನೀವು ಯೋಚನೆ ಮಾಡಬೇಡಿಮಾ. ಬೇಕಾದ್ರೆ ನಾನೊಂದ್ಸಲ ಹೋಗಿ ಕಮಲ್ನಾಥ್ ಅಂಕಲ್ ಜೊತೆ ಮಾತಾಡಿ ನೋಡ್ತೀನಿ. ಏನ್ ಹೇಳ್ತೀಯಮ್ಮ? ಅದೆಲ್ಲ ಬೇಡಪ್ಪ. ನಾವೇನೋ ಅವರಿಗೆ ಮೋಸ ಮಾಡಿ ಅಭಿನ ಅವ್ರ ಮಗಳಿಗೆ ತಲೆ ಕಟ್ತೀವಿ ಅನ್ನೋ ಹಾಗೆ ಮಾತಾಡಿ ನಮ್ಗೆ ಅವಮಾನ ಮಾಡೋದ್ರು. ಅಂತವ್ರ ಕಲ್ಗೆ ನಾವು ಮತ್ತೆ ಬೀಳ್ಬೇಕಾ? ಅಕ್ಕನ ಮರ್ಯಾದೆ ಏನಾಗ್ಬೇಕು? ನಾನೇ ಒಪ್ಕೊಂಡ್ರು ನಮ್ಮ ಅಕ್ಕ ಖಂಡಿತವಾಗ್ಲೂ ಒಪ್ಕೊಳ್ಳೋದೇ ಇಲ್ಲ. ಅರ್ಜುನ್, ಟ್ರೈ ಮಾಡಿ ನೋಡು. ಅಕ್ಕ, ಅಮ್ಮ, ಈ ಸಂಬಂಧ ಯಾಕೆ ಮಿಸ್ ಆಯ್ತು ಅಂತ ನಾನು ಹೇಳ್ತೀನಿ. ಎರಡು ಕುಟುಂಬಗಳು ಸಂಬಂಧಿಗಳಾಗೋ ಈ ಸಮಯದಲ್ಲಿ ಈ ರಿಲೇಶನ್ಶಿಪ್ ಅಲ್ಲಿ ಒಂದು ಟ್ರಾನ್ಸ್ಪರೆನ್ಸಿ ಇರಬೇಕಿತ್ತು. ಅಭಿ ಸಿಚುವೇಶನ್ ಬಗ್ಗೆ ನಾವು ಅವತ್ತೇ ಅವ್ರಿಗೆಲ್ಲಾನು ಹೇಳಿ ಅರ್ಥ ಮಾಡಿಸ್ಬೇಕಿತ್ತು. ಆದ್ರೆ ಅದನ್ನ ನಾವು ಮುಚ್ಚಿಟ್ಟಿದ್ದು ತಪ್ಪಲ್ವಮ್ಮ. ಅದರಿಂದನೇ ನಮಗೆ ಸೆಟ್ ಬ್ಯಾಕ್ ಅಲ್ವಾ? ಪರವಾಗಿಲ್ಲಮ್ಮ, ನಾನೀಗ ಹೋಗಿ ಮಾತಾಡ್ಬಿಟ್ಟು ನೋಡ್ತೀನಮ್ಮ. ನನಗೆ ಯಾಕೋ ಇದು ಪಾಸಿಟಿವ್ ಆಗಿ ಮುಗಿಯುತ್ತೆ ಅನ್ನೋ ನಂಬಿಕೆ ಇದೆ. ಅಕ್ಕ, ನಮ್ ಸ್ಟೇಟಸ್ಗೆ ನಾವು ಈಗ ಅಮ್ಮನ ಮನ್ಸಲ್ಲಿ ಏನು ನೋಡ್ತಾ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಣ್ಣಂಗೋಸ್ಕರ ಎಷ್ಟು ನೋವು ಪಡ್ತಾ ಇದ್ದಾರೆ. ಅದಕ್ಕೆ ನಾನು ಹೋಗಿ ಒಂದ್ಸಲ ಮಾತಾಡಿ ನೋಡ್ತೀನಿ. ಛೇ, ಕಷ್ಟಪಟ್ಟು ಫಂಕ್ಷನ್ ನಿಲ್ಸಿದ್ರು ಮತ್ತೆ ಶುರು ಮಾಡೋ ತರ ಕಾಣಿಸ್ತಾ ಇದೆಯಲ್ಲ. ಅರ್ಜುನ್, ಈ ವಿಷಯದಲ್ಲಿ ನನ್ನಿಂದ ಏನಾದ್ರೂ ಹೆಲ್ಪ್ ಬೇಕಾ? ಬೇಡಮ್ಮ, ನೀನ್ ಯಾವತ್ತೂ ನಿನ್ ಸ್ಥಾನ ಬಿಟ್ಟು ಕೆಳಗೆ ಬರಲೇಬಾರ್ದಮ್ಮ. ಎಲ್ಲರೂ ನಿನ್ ಲೆವೆಲ್ಗೆ ಬಂದು ನಿನ್ನ ಹತ್ರ ಮಾತಾಡಬೇಕು. ನಾನು ಹೋಗಿ ಮಾತಾಡಿ ನೋಡ್ತೀನಿ. ಅಭಿ ಮದ್ವೆನ ನಾನ್ ಸಕ್ಸಸ್ ಮಾಡಿ ತೋರಿಸ್ತೀನಿ. ನಿನ್ನಂತ ಒಬ್ಬ ಮಗ ನನ್ನ ಜೊತೆಲಿ ಇರ್ಬೇಕಾದ್ರೆ ಈ ಸರೋಜಾದೇವಿ ಯಾವತ್ತೂ ಸೋಲಲ್ಲ. ಸರಿಮಾ, ಮೊದಲು ಟಿಫನ್ ಮಾಡೋಣ ಬಾಮ್ಮ. ಬನ್ನಿ ಮಾವ. ಬೇತಾಳ ಮತ್ತೆ ತಲೆ ಎತ್ತಿ ಕೂತ್ಕೊಳ್ತಲ್ಲ. ಇವನ MBA ಓದಿಸಿದ್ದೆ ತಪ್ಪಾಯ್ತು. ನನ್ನ ಬುಡಕ್ಕೆ ಕೈ ಹಾಕ್ಬಿಟ್ಟ. ಸುಭದ್ರನು ಶ್ರುತಿನ ಹೇಗ್ ನಿಭಾಯಿಸೋದು? ದೇವ್ರೆ, ನನ್ನ ಕಾಪಾಡು. ಮಾವ, ಟಿಫನ್ಗೆ ಬನ್ನಿ. ಎಲ್ಲಿಗೆ ಹೋಗಿದ್ದೆ? ATM ಇಂದ ದುಡ್ಡು ತರಕ್ ಹೋಗಿದ್ದೆ ಕಣೆ. ಅಲ್ಲಿಂದ ಬರ್ಬೇಕಾದ್ರೆ ದೊಡ್ಡ ಗಲಾಟೆನೆ ಆಯ್ತು. ಆಮೇಲೆ ಸರೋಜಾದೇವಿ ಮನೇಲಿ ಕೆಲಸ ಮಾಡೋ ಮೀನಾ ಸಿಕ್ಕಿದ್ರು. ಅಭಿ ಬಗ್ಗೆ ಏನಾದ್ರೂ ವಿಷಯ ಗೊತ್ತಾಯ್ತಾ? ಮೀನಾ ಏನ್ ಹೇಳಿದ್ರು? ಸರೋಜಾದೇವಿ ಮನೇಲಿ ನಾನು ಅಭಿನ ಮೀಟ್ ಮಾಡಿದಾಗ ಅವ್ರು ಯಾಕೋ ತುಂಬಾ ಡಿಸ್ಟರ್ಬ್ ಆಗಿರೋ ತರ ಇದ್ರು. ಅವರು ಈ ಲೋಕದಲ್ಲೇ ಇರ್ಲಿಲ್ಲ. ನಾನ್ ಹೇಳಿದ್ದೇನು ಅವ್ರ ಕಿವಿಗ್ ಹೋಗ್ಲೇ ಇಲ್ಲ. ದೇವಿ ಜೀವಂತವಾಗಿದ್ದಾಳೆ ಅಂತ ನಾನ್ ಹೇಳಿದ ಮುಖ್ಯವಾದ ವಿಷಯನ ಅವರು ಕೇಳಿಸ್ಕೊಂಡಂಗೆ ಅನ್ನಿಸ್ಲಿಲ್ಲ. ಅದ್ರ ಬಗ್ಗೆ ನಾನು ಮೀನಾ ಅವ್ರ ಹತ್ರ ಕೇಳ್ದೆ. ಅವ್ರಿಗೇನೋ ಸ್ಟ್ರೆಸ್ ಡಿಪ್ರೆಷನ್ ಅಂತೆ. ಅದಕ್ಕಾಗಿ ಅವ್ರಿಗೆ ಟ್ರೀಟ್ಮೆಂಟ್ ಕೂಡ ಕೊಡ್ತಿದಾರಂತೆ. ಹೌದು, ನಿನಗೆ SIL ಹಾಸ್ಪಿಟಲ್ ಎಲ್ಲಿದೆ ಅಂತ ಗೊತ್ತಾ? ಗೊತ್ತು.
ಜಯನಗರ್ 4th ಬ್ಲಾಕ್ ಅಲ್ಲಿ ಇರೋದು. ಯಾಕೆ? ಅಲ್ಲೇ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ತಿದಾರಂತೆ. ಆದ್ರೆ ಅವ್ರಿಗೆ ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೆ ಖಂಡಿತ ಅವ್ರೊಬ್ಬರನ್ನೇ ಅಂತೂ ಕಳ್ಸಲ್ಲ. ಅವ್ರ ಜೊತೆಗೆ ಅವ್ರ ಕಡೆಯವ್ರು ಯಾರು ಇರ್ತಾರೆ. ಅಭಿನ ಹೇಗ್ ಮೀಟ್ ಮಾಡೋದು ಅಂತಾನೆ ಅರ್ಥ ಆಗ್ತಿಲ್ಲ ಕಣೆ. ಯಾವ ಟ್ರೀಟ್ಮೆಂಟ್ ಕೊಡ್ತಿದಾರಂತೆ? ಅದೆಲ್ಲ ಅಕ್ಕನಿಗೆ ಸರಿಯಾಗಿ ಹೇಳೋಕ್ ಗೊತ್ತಾಗ್ಲಿಲ್ವೇ. ಆದ್ರೆ ಆ ಹಾಸ್ಪಿಟಲ್ ಇಂದ ಮನೆಗೆ ರೆಗ್ಯುಲರ್ ಆಗಿ ಮೆಡಿಸಿನ್ ಬರುತ್ತೆ ಅಂತ ಮೀನಾ ಅಕ್ಕ ಹೇಳಿದ್ರು. ಸರೋಜಾ ದೇವಿ ಮನೆಗೆ ರೆಗ್ಯುಲರ್ ಆಗಿ ಅಲ್ಲಿಂದ ಮೆಡಿಸಿನ್ ಬರುತ್ತೆ ಅಂದ್ರೆ ಆ ಹಾಸ್ಪಿಟಲ್ ನಲ್ಲಿರೋ ಯಾರನ್ನಾರು ನಾವು ಮೀಟ್ ಮಾಡಿದ್ರೆ ನಾವು ಅಭಿ ವಿಷಯನ ಡೀಟೇಲ್ ಆಗಿ ತಿಳ್ಕೊಬಹುದು. ಏನ್ ಯೋಚಿಸ್ತಿದ್ಯಾ? ಇದು ವರ್ಕಿಂಗ್ ವುಮೆನ್ ಹಾಸ್ಟೆಲ್ ಅಲ್ವಾ? ನಮ್ಮ ಹಾಸ್ಟೆಲ್ ನಲ್ಲಿ ಚಿತ್ರ ಇದ್ದಾಳೆ ಅಲ್ವಾ, ಅವಳು SIL ಹಾಸ್ಪಿಟಲ್ ನಲ್ಲೇ ನರ್ಸ್ ಆಗಿರೋದು. ಅವಳ ಹತ್ರ ಮಾತಾಡ್ ನೋಡೋಣ, ಖಂಡಿತ ನಮ್ಗೆ ಅಭಿ ಬಗ್ಗೆ ಏನಾದ್ರೂ ಒಂದು ಗೊತ್ತಾಗತ್ತೆ. ಏ ನಿಜನಾ? ಅಲ್ಲಿ ಕೆಲ್ಸ ಮಾಡೋ ನರ್ಸು ನಿಜವಾಗ್ಲೂ ನಮ್ಮ ಹಾಸ್ಟೆಲ್ ಅಲ್ಲಿದಾರಾ? ಹೌದು. ಏ ಹಾಗಾದ್ರೆ ಖಂಡಿತ ಅಭಿ ಬಗ್ಗೆ ಡೀಟೇಲ್ಸ್ ನಮಗ್ ಸಿಗುತ್ತೆ ಕಣೆ. ನಾವ್ ಈಗ್ಲೇ ಅವ್ರನ್ನ ಮೀಟ್ ಮಾಡಿ ಅಭಿ ಬಗ್ಗೆ ಎಲ್ಲ ವಿಷಯನೂ ಕೇಳಿ ತಿಳ್ಕೊಳ್ಳೋಣ. ಹಾಗೆ ಅಭಿ ಯಾವಾಗ ಹಾಸ್ಪಿಟಲ್ಗೆ ಬರ್ತಾರೆ ಅಂತ ಗೊತ್ತಾದ್ರೆ ಅವ್ರನ್ನ ಇನ್ನೊಂದ್ಸಲ ಮೀಟ್ ಮಾಡೋ ಚಾನ್ಸ್ ನಮ್ಗೆ ಸಿಕ್ಕಿದ್ರೂ ಸಿಗ್ಬಹುದಲ್ವಾ? ಬೇಗ ಬಾರೆ, ನೀ ಬಾ, ಆ ನರ್ಸ್ನ ನನಗೆ ಇಂಟ್ರೊಡ್ಯೂಸ್ ಮಾಡ್ಸು. ವೇಟ್ ಅನ್ಕೊಂಡಿದ ತಕ್ಷಣ ಎಲ್ಲ ಆಗತ್ತೆ ಅಂತ ಆಸೆ ಪಡ್ಬೇಡ. ಚಿತ್ರಾಗೆ ಡೇ ಶಿಫ್ಟ್ 3 o'clock ಆದ್ಮೇಲೆ ಬರೋದು. ಅವಳು ಬಂದ್ಮೇಲೆ ಹೋಗಿ ಮೀಟ್ ಮಾಡೋಣ. ಹೌದಾ? ಸರಿ, ಓಕೆ. ಆದ್ರೂ ನಾನು ಅನ್ಕೊಂಡೇ ಇರ್ಲಿಲ್ಲ ನಮ್ ಹಾಸ್ಟೆಲ್ ಅಲ್ಲೇ ಆ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡು ನರ್ಸ್ ಇದ್ದಾರೆ ಅಂತ. ದೇವ್ರು ನಿಜಕ್ಕೂ ನಮ್ ಜೊತೆ ಇದಾನ್ ಕಣೆ. ಅವನೇ ನಮ್ಗೆ ದಾರಿ ತೋರಿಸ್ತಿರೋದು. ಒಳ್ಳೇದೇ ಅನ್ಕೊಳ್ಳೋಣ, ಒಳ್ಳೇದೇ ಆಗತ್ತೆ. ನಿನ್ ಬಾಯಿಗೆ ಸಕ್ಕರೆ ಹಾಕ್ಬೇಕಣೆ. ಸರಿ, ತುಂಬಾ ಸುಸ್ತಾಗ್ತಿದೆ, ಮೈ ಕೈ ಬೇರೆ ನೋವು ಕಣೆ. ನಾ ಹೋಗಿ ಫ್ರೆಶ್ ಆಗಿ ಬರ್ತೀನಿ. ಏಯ್, ಇಲ್ ನೋಡು, ನಿನ್ಗೋಸ್ಕರ ನೇಲ್ ಪಾಲಿಶ್ ತಗೊಂಡಿದ್ದೆ. ನಿನ್ಗೆ ಈ ಕಲರ್ ಚೆನ್ನಾಗ್ ಕಾಣುತ್ತೆ, ಕಾಲಿಗೆ ಹಚ್ಕೋ. ಏನೇ ಒಂದೇ ಕಾಲ್ಗೆಜೆ ಇದೆ, ಇನ್ನೊಂದಿಲ್ಲಿ. ಆಶೀಶು ಎಲ್ ಬೀಳಿಸ್ಕೊಂಡೆ ಅಂತಾನೆ ಗೊತ್ತಿಲ್ವಲ್ಲ. ಆಟೋ ಆಟೋ, ಬೇಗ ಹೋಗಿ, ಬೇಗ ಹೋಗಿ. ಆ ರೌಡಿಗಳಿಂದ ನಾನು ತಪ್ಪಿಸ್ಕೊಳ್ಬೇಕಾದ್ರೆ ಆಗೆಲ್ಲಾದ್ರೂ ರೋಡ್ನಲ್ಲಿ ಬಿದ್ದೋಯ್ತಾ? ಸರಿ, ಈ ಕಾಲದಲ್ಲಿ ಒಂದ್ ಕಾಲಿಗೆ ಗೆಜ್ಜೆ ಹಾಕೋದು ಕೂಡ ಫ್ಯಾಷನ್. ಚೆನ್ನಾಗಿದೆ, ಹೋಗಿ ಫ್ರೆಶ್ ಅಪ್ ಆಗ್ಬಾ. ಎಲ್ ಬಿದ್ದು ಹೋಗಿರ್ಬಹುದು? ಏನಂಕಲ್, ನಿನ್ನೆ ಏನಾಯ್ತು ಅಂತ ಇಷ್ಟು ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ, ಯಾರು ಏನು ಮಾತಾಡ್ತಾನೆ ಇಲ್ಲ. ನೀವೇನು ಹೇಳೋ ಅವಶ್ಯಕತೆ ಇಲ್ಲ. ಅದೇ ನೆನ್ನೆನೇ ಸಂಬಂಧ ಬೇಡ ಅಂತ ನಿರ್ಧಾರ ಮಾಡಿ ಬಂದ್ವಿ ಅಲ್ವಾ? ಇಲ್ಲ ಅಂಕಲ್, ನಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಂಡು ಬಂದ್ರೆ. ಮುಗ್ದೋಗಿರೋದನ್ನ ಮತ್ತೆ ಶುರು ಮಾಡೋದು ಬೇಡ. ನೆನ್ನೆ ನಮಗೆ ನಮ್ಮ ಸಂಬಂಧಿಕರ ಮುಂದೆ ತುಂಬಾ ಅವಮಾನ ಆಯಿತು. ಇಲ್ಲಿಗೆ ಈ ವಿಷಯ ಬಿಟ್ಬಿಡೋಣ.